ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗತ್ತೆ ಅಂದ್ರೆ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ನಿಮ್ಮ ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ, ಈಗಲೂ ಕೂಡ ನಿಮ್ಮ ವ್ಯಕ್ತಿ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬಹುದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್, ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಪ್ರಸ್ತುತವಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಪ್ರತಿಯೊಂದು ಮಾಹಿತಿ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ದಯವಿಟ್ಟು ಇರೋಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಅದೇ ಕಾರಣಕ್ಕೂ ಮರಿಬೇಡಿ. ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾರ್ಟ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕ್ವಾರ್ಟ್ಸ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಇದು ರೋಸ್ ಕ್ವಾರ್ಟ್ಸ್ ಮತ್ತೆ ಕ್ಲಿಯರ್ ಕ್ವಾರ್ಟ್ಸ್. ಸೊ ಎರಡು ಒಂದೇ ತರ ಕಾಣಿಸ್ಬಹುದು, ಬಟ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ಯಾವ್ದು ಅಟ್ರಾಕ್ಟ್ ಆಗುತ್ತೋ ಅದನ್ನ ಚೂಸ್ ಮಾಡ್ಕೊಂಡು ರೀಡಿಂಗ್ ನೋಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಲ್ಲ. ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಈ ಒಂದು ಮೊಮೆಂಟ್ ಅಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಡೆತ್ ಕಾರ್ಡ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ಡೆತ್ ಕಾರ್ಡ್ ಇದೆ, ಏಸ್ ಆಫ್ ವ್ಯಾಂಡ್ಸ್ ಇದೆ, 6 ಆಫ್ ಸೋರ್ಡ್ಸ್, 5 ಆಫ್ ಕಪ್ಸ್, ಟವರ್ ಕಾರ್ಡ್, ಮೆಜಿಷಿಯನ್, ಅದ್ರ ಜೊತೆಗೆ 7 ಆಫ್ ಕಪ್ಸ್. ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾನೇ ಥಿಂಕ್ ಮಾಡ್ತಾ ಇರಬಹುದು. ಸೊ ತುಂಬಾ ಓವರ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳ್ತೀನಿ. ಯಾಕೆಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮಿಬ್ರು ಮಧ್ಯ ರೀಸೆಂಟ್ ಆಗಿ ಜಗಳ ಆಗಿರ್ಬೋದು, ಆರ್ಗ್ಯುಮೆಂಟ್ ಆಗಿರ್ಬೋದು. ಆ ಒಂದು ಆರ್ಗ್ಯುಮೆಂಟ್ ಇಂದ ಜಗಳ ಇಂದ ಇಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಿಮ್ಮಿಬ್ರಿಗೂ ಮನಸ್ತಾಪಗಳಾಗಿದೆ, ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ತಾ ಇಲ್ಲ, ಒಬ್ರಿಗೊಬ್ರು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಕ್ ಆಗ್ತಾ ಇಲ್ಲ. ಸೊ ತುಂಬಾನೇ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ, ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಆಗ್ತಾ ಇದೆ, ಅಥವಾ ಬ್ಲಾಕ್ ಎನರ್ಜಿಯಲ್ಲಿ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡಿದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮಿಬ್ರು ಮಧ್ಯೆ ಆ ಒಂದು ಸಿಚುಯೇಷನ್ ಇಂಪ್ರೂವೈಸ್ ಆಗತ್ತೆ ಅಂತ ಹೇಳ್ಬೋದು. ಸೊ ನಂಗೆ ಫಸ್ಟ್ ಬಾಟಮ್ ಆಫ್ ದಿ ಕಾರ್ಡ್ ಡೆತ್ ಕಾರ್ಡ್ ಇರೋದ್ರಿಂದ ನಿಮ್ಮ ಕನೆಕ್ಷನ್ ಒಂದು ಟ್ರಾನ್ಸಿಷನ್ಗೆ ಹೋಗ್ತಾ ಇದೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಇಬ್ಬರ ಮಧ್ಯ ಸಂಬಂಧದಲ್ಲಿ ಏನೇ ಒಂದು ನೆಗೆಟಿವಿಟಿ ಇದ್ರು, ಏನೇ ಒಂದು ಪಾಸ್ಟ್ ಲೈಫ್ ಕರ್ಮ ಇದ್ರು ಎಲ್ಲಾನು ಕೂಡ ನೆಗೆಟಿವಿಟಿ ರಿಮೂವ್ ಆಗ್ತಾ ಇದೆ, ನೆಗೆಟಿವಿಟಿ ಕ್ಲೆನ್ಸ್ ಆಗ್ತಾ ಇದೆ, ಎಲ್ಲಾನು ಕೂಡ ಪಾಸಿಟಿವಿಟಿ ಆಗಿ ಚೇಂಜಸ್ ಆಗತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ನಿಮ್ಮ ಇಬ್ಬರ ಸಂಬಂಧ ಡೆಫಿನೆಟ್ ಆಗಿ ಪಾಸಿಟಿವಿಟಿ ಆಗಿ ಟರ್ನ್ ಔಟ್ ಆಗಿ ನಿಮ್ಮ ಕನೆಕ್ಷನ್ ಹೀಲ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ನಿಮ್ಮಿಬ್ರ ಮಧ್ಯೆ ಇವಾಗ ಏನೇ ಪ್ರಾಬ್ಲಮ್ಸ್ ಇದ್ರು, ಏನೇ ಅಪ್ಸ್ ಅಂಡ್ ಡೌನ್ಸ್ ಇದ್ರು, ಎಲ್ಲಾ ಒಂದು ಸರ್ಕಮ್ಸ್ಟೆನ್ಸಸ್ ಕೂಡ ಸರಿ ಹೋಗುತ್ತೆ. ಮುಂದೆ ಬರುವಂತ ದಿನಗಳಲ್ಲಿ ಎವ್ರಿಥಿಂಗ್ ಗೆಟ್ ಕ್ಲೆನ್ಸ್ಡ್ ಅಂತ ಹೇಳ್ಬೋದು. ಸೊ ಮೆಜಿಷಿಯನ್ ಇದೆ, 7 ಆಫ್ ಕಪ್ಸ್ ಇದೆ, ಏಸ್ ಆಫ್ ವ್ಯಾಂಡ್ಸ್ ಇದೆ, 6 ಆಫ್ ಸೋರ್ಡ್ಸ್ ಇದೆ. ಸೊ ನಿಮ್ಮ ಜೊತೆಗೆ ಮಾತಾಡಬೇಕು, ನಿಮ್ಮ ಜೊತೆಗೆ ತುಂಬಾ ಮಾತಾಡಿ ಎಲ್ಲರೂ ಕೂಡ ಆದಷ್ಟು ಬೇಗ ಸರಿಪಡಿಸ್ಕೊಂಡು, ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ವ್ಯಕ್ತಿ ತುಂಬಾನೇ ಕರಿಯರ್ ಅಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ತುಂಬಾ ಬ್ಯುಸಿ ಇರೋ ಕಾರಣದಿಂದ ಅವರು ಸದ್ಯಕ್ಕೆ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡಕ್ ಆಗ್ತಾ ಇಲ್ಲ, ನಿಮಗೆ ಟೈಮ್ ಕೊಡೋದಿಕ್ ಆಗ್ತಾ ಇಲ್ಲ. ಅಂಡ್ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡಬೇಕು ಅಂತ ಒಂದು ವ್ಯಕ್ತಿಗೆ ಇಂಟೆನ್ಷನ್ಸ್ ಇದ್ರೂ ಕೂಡ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಹಾರ್ಡ್ ವರ್ಕಿಂಗ್ ಅಂತ ಹೇಳ್ಬೋದು. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವರ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳಿದೆ ಅಂತ ಹೇಳ್ಬೋದು. ಸೊ ಎಲ್ಲೊಂದ್ ಕಡೆ ಟವರ್ ಇರೋದ್ರಿಂದ ರೀಸೆಂಟ್ ಆಗಿ ಅವರ ಲೈಫ್ ಅಲ್ಲಿ ಏನೋ ಒಂದು ಅನಾಹುತ ಆಗಿದೆ, ಅವರ ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ಸ್ ಹೆಚ್ಚಾಗಿರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಅಥವಾ ರೀಸೆಂಟ್ ಆಗಿ ಅವ್ರಿಗೆ ಸಮಥಿಂಗ್ ಲಾಸ್ ಆಗಿರ್ಬೋದು, ಫಿನಾನ್ಷಿಯಲಿ ತುಂಬಾ ಲಾಸ್ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರ್ಬೋದು. ಸೊ ಕರಿಯರ್ ಅಲ್ಲಿ ಅವ್ರಿಗೆ
ತುಂಬಾ ಮೋಸ ಆಗಿದೆ. ಸೊ ಈ ತರದೆಲ್ಲಾನು ಕೂಡ ಅವರು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದ್ರಲ್ಲಿ ಅವರು ಮುಂದೋಗಿದ್ದಾರೆ ಅಂತ ಹೇಳ್ತೀನಿ. ಯಾಕಂತ ಅಂದ್ರೆ ಇವಾಗ ಅವರು ಬಾಳ್ಬೇಕು, ಅವರ ಜೀವನದಲ್ಲಿ ಅವರ ಲೈಫ್ ಅಲ್ಲಿ ಎಲ್ಲಾನು ಕೂಡ ಒಂದು ಸರಿಪಡಿಸ್ಕೊಳ್ಬೇಕು ಅಂದ್ರೆ ಅವರು ಫಸ್ಟ್ ಅರ್ನ್ ಮಾಡ್ಬೇಕು. ಆ ಒಂದು ಅರ್ನಿಂಗ್ಸ್ ಇಂದ ಅವರು ಸೇವಿಂಗ್ಸ್ ಅಂತ ಮಾಡ್ಕೊಂಡು ಅವರ ಲೈಫ್ ನ ಫಸ್ಟ್ ಕಟ್ಕೊಳ್ಬೇಕು, ಸೆಟಲ್ ಆಗ್ಬೇಕು. ಕೆಲವೊಂದ್ ಕಡೆ ಒಂದು ವ್ಯಕ್ತಿ ಇನ್ನು ಸೆಟಲ್ ಆಗಿಲ್ಲ ಅಂತ ನಂಗೆ ಕಾಣಿಸ್ತಾ ಇದೆ. ಫಸ್ಟ್ ನಾನು ಸೆಟಲ್ ಆಗ್ಬೇಕು, ನನ್ನ ಲೈಫ್ ಚೆನ್ನಾಗಿ ಉದ್ಧಾರ ಆಗ್ಬೇಕು, ಆಮೇಲೆ ನನ್ನ ಅನ್ಕೊಂಡಿದ್ದೆ ಎಲ್ಲಾನು ಕೂಡ ನಂಗೆ ಸಿಗತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ. ಸೊ ಸದ್ಯಕ್ಕೆ ನಿಮ್ಮ ವ್ಯಕ್ತಿಗೆ ನೀವ್ ಎಷ್ಟು ಇಂಪಾರ್ಟೆಂಟ್, ಅವರ ಲೈಫ್ ಅಲ್ಲಿ ಅವರ ಕರಿಯರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನೀವ್ ಎಲ್ಲಿ ಬಿಟ್ಟು ಹೋಗ್ತೀರಾ ಅನ್ನೋ ಒಂದು ಫಿಯರ್ ಅವ್ರಿಗೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಭಯ ಹೆಚ್ಚಾಗ್ತಾ ಇದೆ, ಫಿಯರ್ ಹೆಚ್ಚಾಗ್ತಾ ಇದೆ. ನಿಮ್ಮನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ, ಒಂದು ಸಂಬಂಧ ನಮ್ಮಿಬ್ರ ಮಧ್ಯೆ ಎಲ್ಲಿ ದೂರ ಆಗ್ಬಿಡುತ್ತೆ, ಎಲ್ಲಿ ಎಲ್ಲಾನು ಕೂಡ ನಾವಿಬ್ರು ಒಂದಾಗೋದೇ ಇಲ್ವೇನೋ, ಆಮೇಲೆ ಸಪರೇಷನ್ ಆದ್ಮೇಲೆ ಈ ತರದ್ ಎಲ್ಲಾನು ಕೂಡ ಯೋಚನೆ ಮಾಡ್ತಾರೆ. ಸಮಥಿಂಗ್ ಅವ್ರಿಗೆ ತುಂಬಾ ಭಯ ಇದೆ. ನೀವೆಲ್ಲಿ ಅವ್ರನ್ನ ಬಿಟ್ಟು ಹೋಗ್ತಾರೆ, ಎಲ್ಲಿ ನಮ್ಮಿಬ್ರ ಮಧ್ಯೆ ಸಪರೇಷನ್ ಆಗುತ್ತೆ, ಬ್ರೇಕಪ್ ಆಗ್ಬಿಡುತ್ತೆ, ಎಲ್ಲಿ ನಮ್ಮಿಬ್ರನ್ನ ದೂರ ಮಾಡ್ಬಿಡ್ತಾರೋ, ಈ ತರದ್ ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಭಯ ಹೆಚ್ಚಾಗಿದೆ. ಬಿಟ್ರೆ ನಿಮ್ಮ ವ್ಯಕ್ತಿಗೆ ನಿಮಗೆ ಕಮಿಟ್ಮೆಂಟ್ ಕೊಡ್ಬೇಕು, ನಿಮ್ಮ ಜೊತೆನೆ ಅವರ ಒಂದು ಮದ್ವೆ ಆಗ್ಬೇಕು, ನಿಮ್ಮ ಜೊತೆನೆ ಲೈಫ್ ನ ಲೀಡ್ ಮಾಡ್ಬೇಕು ಅಂತಾನೆ ಅವರು ರಿಲೇಶನ್ಶಿಪ್ ಅಲ್ಲಿ ಬಂದಿದ್ದಾರೆ. ಬಟ್ ದಿಸ್ ಪರ್ಸನ್ ಟ್ರೂಲಿ ಇನ್ ಲವ್ ವಿತ್ ಯು ಅಂತ ಹೇಳ್ತೀನಿ. ಸೊ ತುಂಬಾ ಜೆನ್ಯೂನ್ ಆಗಿ ಆನೆಸ್ಟಿ ಇಂದಾನೆ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ರೆ, ಪ್ರೀತಿಗೆ ಬಂದಿರೋದಕ್ಕೆ ಕಾರಣ ನಿಮ್ಮ ಜೊತೆಗೆ ಏನೇ ಆದ್ರೂ ಕೂಡ ಲೈಫ್ ಲಾಂಗ್ ಇರಬೇಕು ಅನ್ನೋ ಒಂದು ಇಂಟೆನ್ಷನ್ ಮುಂದೆನೆ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಅವರ ಲೈಫ್ ಅಲ್ಲಿ ಏನೂ ಕೂಡ ಅವ್ರು ಅನ್ಕೊಂಡಿದ್ದು ಆಗ್ತಾ ಇಲ್ಲ. ಎಲ್ಲಾನು ಕೂಡ ನೆಗೆಟಿವಿಟಿ, ಸ್ಟಕ್ ಎನರ್ಜಿ, ಸುತ್ತ ತುಂಬಾ ಬ್ಯಾಡ್ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ದಿಸ್ ಪರ್ಸನ್ ಲವ್ಸ್ ಯು ಎ ಲಾಟ್. ಬಟ್ ಅವ್ರಿಗೆ ಸದ್ಯಕ್ಕೆ ಇವಾಗ ಫಿನಾನ್ಷಿಯಲ್ಸ್ ಕಡೆ ಗಮನ ಕೊಡ್ತಾ ಇದ್ದಾರೆ, ಕೆಲಸದ ಕಡೆ ಗಮನ ಕೊಡ್ತಾ ಇದ್ದಾರೆ. ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗುತ್ತೆ. ನಿಮಗೆ ಎಷ್ಟು ಟೈಮ್ ಕೊಡ್ಬೇಕು ಈ ಒಂದು ವ್ಯಕ್ತಿ ಟೈಮ್ ನ ಕೊಡ್ತಾರೆ, ವೇಟ್ ಮಾಡಿ. ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಇದ್ದಾರೆ ಅಂತ ನೋಡೋಣ. ಸೊ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್, ದ ಸಿಚುಯೇಷನ್ ವಿಲ್ ಇಂಪ್ರೂವ್. ಸೊ ಡೆಫಿನೆಟ್ಲಿ ನಾನು ಟ್ಯಾರೋ ಗೈಡನ್ ಅಲ್ಲಿ ಹೇಳ್ದಾಗೆ ನಿಮ್ಮ ಸಿಚುಯೇಷನ್ ತುಂಬಾನೇ ಕ್ರಿಟಿಕಲ್ ಆಗ್ತಾ ಇರ್ಬೋದು, ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರ್ಬೋದು, ನಿಮ್ಮ ಸಿಚುಯೇಷನ್ ಕೈ ಮೀರಿ ಹೋಗ್ತಾ ಇದೆ ಅಂತ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಬಟ್ ಟ್ರಸ್ಟ್ ದಿಸ್ ಪ್ರಾಸೆಸ್. ಏಂಜಲ್ಸ್ ಹೇಳ್ತಾ ಇದ್ದಾರೆ ನಿಮ್ಮ ಸಿಚುಯೇಷನ್, ದಿಸ್ ಸಿಚುಯೇಷನ್ ವಿಲ್ ಇಂಪ್ರೂವ್. ನಿಮ್ಮ ಒಂದು ಸಂದರ್ಭ ಏನಿದೆ ಇವಾಗ ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ವ್ಯಕ್ತಿಯ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಆ ಸಿಚುಯೇಷನ್ ಇಂಪ್ರೂವೈಸ್ ಆಗತ್ತೆ, ಸಿಚುಯೇಷನ್ ಖಂಡಿತ ಸರಿ ಹೋಗುತ್ತೆ, ಈಲ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಸದ್ಯಕ್ಕೆ ನಿಮಗೆ ತುಂಬಾನೇ ನೆಗೆಟಿವಿಟಿ, ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದ್ರ, ನೀವು ಕೂಡ ಇಲ್ಲಿ ನೆಮ್ಮದಿಯಾಗಿಲ್ಲ, ಪೀಸ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೆ ಫಸ್ಟ್ ನೀವು ನಿಮ್ಮ ಹೌರಾನ ಕ್ಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಥಿತಿನ ಕ್ಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಥಿತಿ ಕ್ಲೆನ್ಸ್ ಆಗ್ಬೇಕು ಅಂದ್ರೆ ಫಸ್ಟ್ ನೀವು ಮೆಡಿಟೇಷನ್ ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ಒಂದು ಮೆಡಿಟೇಷನ್ ಮುಖಾಂತರನೇ ನಿಮ್ಗೆ ಉತ್ತರಗಳು ಸಿಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೇ ಬಿ ನೀವು ಸ್ಪಿರಿಚುವಲ್ ಅಲ್ಲಿ ಕನೆಕ್ಟ್ ಆಗಿರ್ಬೋದು, ಸ್ಪಿರಿಚುವಲ್ ಲೈನ್ಗೆ ಬಂದಿರಬಹುದು. ಸೊ ಯು ಹ್ಯಾವಿಂಗ್ ದಟ್ ಕೆಪಾಸಿಟಿ, ನಿಮಗೆ ನಿಮ್ಮಲ್ಲೇ ಉತ್ತರಗಳು ಸಿಗತ್ತೆ. ಸೊ ಮೆಡಿಟೇಷನ್ ನ ಪ್ರಾಕ್ಟೀಸ್ ಮಾಡಿ, ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ ಅಂದ್ರೆ ವೈ ನಾಟ್ ಟ್ರೈ ಇಟ್ ಔಟ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರಲ್ಲ ಸೆಕೆಂಡ್ ಪಾಯಿಲ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ. ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಕರೆಂಟ್ಲಿ ಅಂತ. ಸೊ ಫಸ್ಟ್ ಟ್ಯಾರೋ ಗೈಡೆನ್ಸ್ ನಾವು ನೋಡೋಣ. ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ 6 ಆಫ್ ಕಪ್ಸ್ ಇದೆ. ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ವಿ ಹ್ಯಾವ್ 6 ಆಫ್ ಕಪ್ಸ್ ಅಟ್ ದ ಬಾಟಮ್, 7 ಆಫ್ ವ್ಯಾಂಡ್ಸ್, ಓಕೆ 4 ಆಫ್ ವ್ಯಾಂಡ್ಸ್, ಎಂಪ್ರೆಸ್, 5 ಆಫ್ ಸೋರ್ಡ್ಸ್, ಸನ್ ಕಾರ್ಡ್, ಲವರ್ಸ್ ಕಾರ್ಡ್, ಅಂಡ್ ವಿ ಹ್ಯಾವ್ 4 ಆಫ್ ಕಪ್ಸ್. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಕರೆಂಟ್ಲಿ ನನಗೇನ್ ಇಂಟೆನ್ಷನ್ಸ್ ಬರ್ತಾ ಇದೆ, ಯಾರೆಲ್ಲ ಸೆಕೆಂಡ್ ಪಾಯಿಲ್ ನ ಇಲ್ಲಿ ಚೂಸ್ ಮಾಡಿದಿರಾ ಗೈಸ್, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ ಅಥವಾ ನೀವ್ ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ, ಅವರ ಲೈಫ್ ಅಲ್ಲಿ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಆ ಒಂದು ವ್ಯಕ್ತಿ ಬಂದಿದ್ದಾರೆ ಅಂತ ನಾನು ಹೇಳ್ತೀನಿ. ಅಥವಾ ಈ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಇರಬಹುದು. ಸೊ ನಿಮಗೂ ಕೂಡ ಗೊತ್ತಿರಬಹುದು ಈ ಒಂದು ವ್ಯಕ್ತಿ ಮ್ಯಾರಿಡ್ ಆಗಿದ್ದಾರೆ, ಮದ್ವೆ ಆಗಿದ್ದಾರೆ ಅಂತ, ಅಥವಾ ಅವರು ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ನಿಮ್ಗೂ ಕೂಡ ಗೊತ್ತಿದೆ ಅಂತಾನೆ ಅನ್ಕೊಳ್ತೀನಿ. ಯಾಕೆಂತಂದ್ರೆ
ನಂಗೆ ತುಂಬಾನೇ ನಂಗೆ ಇಂಟೆನ್ಷನ್ಸ್ ಕಾಣಿಸ್ತಾ ಇದೆ. ಮೋರ್ ಓವರ್ ಈ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗಿದ್ದಾರೆ. ಈಗ ಆಲ್ರೆಡಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಇದ್ದೀರಾ, ಬೇರೆಯವರು ಕೂಡ ಇದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಈ ತರ ಸಿಚುಯೇಷನ್ ಅಲ್ಲಿ ಇದ್ದು ಈ ಒಂದು ರೀಡಿಂಗ್ ನ ನೀವು ನೋಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬಹುದು. ಸೊ ಕರೆಂಟ್ಲಿ ಒಂದು ವ್ಯಕ್ತಿ ನಿಮ್ಮಿಂದ ತುಂಬಾ ವಿಚಾರಗಳು ಮುಚ್ಚಿಟ್ಟಿದ್ದಾರೆ ಅಂತ ಬರ್ತಾ ಇದೆ. ಬಿಕಾಸ್ 5 ಆಫ್ ಸೋರ್ಸ್ ಇರೋದ್ರಿಂದ ತುಂಬಾ ಇಡನ್ ಎನರ್ಜೀಸ್ ಇದೆ. ಎಲ್ಲೋ ಒಂದು ಕಡೆ ನಿಮ್ಗೆ ಈ ಒಂದು ವ್ಯಕ್ತಿ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಗೊತ್ತಿಲ್ಲ, ಇನ್ನೂ ಈ ಒಂದು ವ್ಯಕ್ತಿ ಬಗ್ಗೆ ಇನ್ಫಾರ್ಮೇಶನ್ ಏನು ಕೂಡ ಗೊತ್ತಿಲ್ಲ. ಬಟ್ ಆ ಒಂದು ವ್ಯಕ್ತಿನ ನೀವು ತುಂಬಾನೇ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಾ ಇದ್ರಾ, ಬ್ಲೈಂಡ್ ಆಗಿ ನೀವು ಟ್ರಸ್ಟ್ ಮಾಡ್ತಾ ಇದ್ರಾ ಅಂತ ನಾನು ಹೇಳ್ತೀನಿ. ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಹಿಟ್ಟಿಂಗ್ ದಟ್ ಎನರ್ಜಿ. ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿ ನಿಮ್ಮನ್ನ ಫೂಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ ಒಂದು ವ್ಯಕ್ತಿನ ನೀವು ತುಂಬಾನೇ ನಂಬ್ತಾ ಇದ್ದೀರಾ, ನೀವ್ ಎಷ್ಟು ನಂಬಿದೀರಾ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಆ ಒಂದು ನಂಬಿಕೆ ನೀವೇನ್ ಇಟ್ಟಿದ್ದೀರಾ ಒಂದು ವ್ಯಕ್ತಿ ಮೇಲೆ, ಆ ಒಂದು ವ್ಯಕ್ತಿ ಅದ್ರ ಮೇಲೆ ಆ ಒಂದು ಅಡ್ವಾಂಟೇಜಸ್ ನ ತಗೊಳ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕೆಂತ ಅಂದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ, ನಿಮಗೆ ಸ್ಟ್ರಾಂಗ್ ಆಗಿ ಅವ್ರು ಹೇಳ್ತಾ ಇದ್ದಾರೆ, ನನಗೆ ನೀನಂದ್ರೆ ಇಷ್ಟ, ನನ್ನ ಲೈಫಲ್ಲಿ ನೀನ್ ಇರಬೇಕು, ನನ್ನ ಲೈಫಲ್ಲಿ ನನ್ನ ಮದ್ವೆ ಆಗಿದ್ರು ಕೂಡ ಅಥವಾ ಒಂದು ಬೇರೆ ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕೂಡ ನನ್ನ ಲೈಫಲ್ಲಿ ನೀನು ಇರೋದು ಅಷ್ಟೇ ಇಂಪಾರ್ಟೆಂಟು ಅಂತ ನಿಮಗೆ ಈ ತರ ವ್ಯಕ್ತಿ ಹೇಳ್ತಾ ಇದಾರೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಆನೆಸ್ಟಿಯಿಂದಾನೇ ಇದ್ದಾರೆ. ಇವಾಗ ಸದ್ಯಕ್ಕೆ ಯಾವುದೇ ರೀತಿ ನಿಮಗೆ ಅವರು ಮೋಸ ಮಾಡೋ ಇಂಟೆನ್ಷನ್ಸ್ ಇಲ್ಲ, ಚೀಟಿಂಗ್ ಮಾಡೋ ಇಂಟೆನ್ಷನ್ಸ್ ಇಲ್ಲ. ಅವರ ಒಂದು ಎನರ್ಜೀಸ್ ತುಂಬಾ ಕ್ಲಿಯರ್ ಆಗಿದೆ. ನಿಮಗೆ ಮೋಸ ಮಾಡಬಾರ್ದು. ಅವ್ರು ಎಷ್ಟು ನಿಮ್ಮನ್ನ ಹಚ್ಕೊಂಡಿದಾರೋ ಅದಕ್ಕಿಂತ ನೀವು ಅವ್ರನ್ನ ಅಷ್ಟೇ ಹಚ್ಕೊಂಡಿದ್ದೀರಾ. ಇಬ್ರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ್ಳೆ ಪ್ರೀತಿನ ನೀವು ಒಬ್ರಿಗೊಬ್ರು ಶೇರ್ ಮಾಡ್ತಾ ಇದ್ದೀರಾ. ಅಂಡ್ ಸನ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಮುಂದೆ ಬರುವಂತಹ ದಿನಗಳಲ್ಲಿ ಮೇ ಬಿ ಅವ್ರು ಯಾರ ಜೊತೆ ಇವಾಗ ಕನೆಕ್ಟ್ ಆಗಿದ್ರೆ ಆ ಒಂದು ಕನೆಕ್ಷನ್ ಇಂದ ಆಚೆಗೆ ಬರುವಂತ ಎಲ್ಲಾ ಚಾನ್ಸಸ್ ಕೂಡ ನಾನು ನೋಡ್ತಾ ಇದ್ದೀನಿ. ಯಾಕಂತ ಅಂದ್ರೆ ಆ ಒಂದು ಕನೆಕ್ಷನ್ ಅಲ್ಲಿ ಅವ್ರು ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದಾರೆ ಅಟ್ ಪ್ರೆಸೆಂಟ್, ಆ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ವ್ಯಕ್ತಿ ಸರಿಯಾಗಿ ಆ ಒಂದು ಸಂಬಂಧದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆ ಒಂದು ವ್ಯಕ್ತಿ ಅವರ ಸಂಬಂಧದಲ್ಲಿ ಅವರು ಖುಷಿಯನ್ನ ಅನುಭವಿಸಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರು ನಿಮ್ಮನ್ನ ನೋಡಿದಾಗ ನಿಮಗ ಅವ್ರು ಅಟ್ರಾಕ್ಟ್ ಆಗಿದ್ದಾರೆ. ಆ ಒಂದು ಅಟ್ರಾಕ್ಷನ್ ಇಂದ ಅವ್ರಿಗೆ ಪ್ರೀತಿಗೆ ಅದು ಕನ್ವರ್ಟ್ ಆಗಿದೆ. ಸೊ ನಿಮ್ಮ ಮೇಲೆ ಈ ಒಂದು ವ್ಯಕ್ತಿಗೆ ನಿಜವಾಗ್ಲೂ ಪ್ರೀತಿ ಆಗಿದೆ ಅಂತ ಬರ್ತಾ ಇದೆ, ಲವ್ ಆಗಿದೆ ಅಂತ ಬರ್ತಾ ಇದೆ. ಸೊ ಅವ್ರು ಯಾರ ಜೊತೆ ಇವಾಗ ಅಟ್ ಪ್ರೆಸೆಂಟ್ ಕನೆಕ್ಷನ್ ಅಲ್ಲಿ ಇದ್ದಾರೆ, ಆ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿಗೆ ಅವ್ರೇನ್ ಅನ್ಕೊಂಡಿದ್ದಾರೆ ಅದು ಏನು ಕೂಡ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ವಿತ್ ದಟ್ ಪರ್ಸನ್. ಸೊ ಆ ಒಂದು ಕಾರಣಕ್ಕೆ ಅವರ ಖುಷಿನ ಹುಡ್ಕೊಂಡು ನಿಮ್ಮ ಹತ್ರ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಮುಂದೆ ಬರುವಂತ ದಿನಗಳಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ನಿಮ್ಮ ವ್ಯಕ್ತಿ ಆಚೆ ಬರುವಂತ ಎಲ್ಲಾ ಪಾಸಿಬಿಲಿಟೀಸ್, ಅಂದ್ರೆ ಅವ್ರು ನಿಮ್ಗೂ ಕೂಡ ಹೇಳ್ತಾ ಇರ್ಬೋದು, ನಾನು ಥರ್ಡ್ ಪಾರ್ಟಿ ಸಿಚುಯೇಷನ್ ಬಿಟ್ಟು ನಿನ್ನ ಲೈಫಲ್ಲಿ ನಾನು ಬರಕ್ ನಾನು ರೆಡಿ ಇದ್ದೀನಿ, ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ನನಗೋಸ್ಕರ ಪೇಷನ್ಸ್ ಇಂದ ವೇಟ್ ಮಾಡಿ, ಈ ತರದೆಲ್ಲ ನಿಮ್ಗೆ ಹೇಳ್ತಾ ಇದಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ಬಿಲೀವ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಬಿಕಾಸ್ ನಂಗೆ ಸ್ಟ್ರಾಂಗ್ ಎನರ್ಜೀಸ್ ಇಂಟೆನ್ಷನ್ಸ್ ಬರ್ತಾ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಆನೆಸ್ಟಿಯಾಗಿ ಇದ್ದಾರೆ. ಮೇ ಬಿ ನೀವು ಅವ್ರ ಲೈಫಲ್ಲಿ ಬಂದ ಮೇಲೆ ಅವ್ರ ಜೊತೆಗೆ ಯಾರಿದ್ದಾರೆ ಅಟ್ ಪ್ರೆಸೆಂಟ್ ಆ ಒಂದು ವ್ಯಕ್ತಿಗೆ ಇವ್ರು ಸರಿಯಾಗಿ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಅಂಡ್ ಅವ್ರ ಜೊತೆಗೆ ಅವ್ರು ಜಾಸ್ತಿ ಬೆರೀತಾ ಇಲ್ಲ. ಅಂಡ್ ಅವ್ರ ಜೊತೆಗೆ ಏನೂ ಕೂಡ ಸಂಬಂಧದ ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತಾನೆ ನಾನು ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್, ಅವ್ರು ಆಲ್ರೆಡಿ ಡಿವೋರ್ಸ್ಗೆ ಅಪ್ಲೈ ಮಾಡಿರ್ಬೋದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ದವರು ಕೂಡ ಆ ಒಂದು ವ್ಯಕ್ತಿಗೆ ನಿಮ್ಮ ವ್ಯಕ್ತಿ ನೀವು ಅವ್ರ ಲೈಫಲ್ಲಿ ಎಂಟರ್ ಆದ್ಮೇಲೆ ಅವ್ರಿಗೆ ಅನ್ಸಿರ್ಬೋದು, ನನ್ನ ಒಂದು ನಿಜವಾಗ್ಲೂ ಖುಷಿ ಇವ್ರ ಜೊತೆನೆ ನನ್ನ ಲೈಫ್ ನ ಲೀಡ್ ಮಾಡಬೇಕು, ಸೊ ನನ್ನ ಖುಷಿ ಇವ್ರಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಔಟ್ ಆಫ್ ದಟ್ ಕನೆಕ್ಷನ್ ಅಂಡ್ ದಿಸ್ ಪರ್ಸನ್ ಇಸ್ ಕಮಿಂಗ್ ಟುವರ್ಡ್ಸ್ ಯು ಅಂತ ನಾನು ಹೇಳ್ತೀನಿ. ಸೊ ಇದೆಲ್ಲ ಆಗ್ಬೇಕು ಅಂದ್ರೆ ಸ್ವಲ್ಪ ಪೇಷನ್ಸ್ ಅಂತ ಪಾಸಿಟಿವ್ ಆಗಿ ಇರಿ ಅಂತ ಹೇಳ್ತೀನಿ. ಸೊ 7 ಆಫ್ ವ್ಯಾಂಡ್ಸ್ ಇದೆ, ಎಲ್ಲ ಟ್ರೈ ಮಾಡ್ತಾ ಇದ್ರೆ ಎಷ್ಟು ಬೇಗ ಆ ಒಂದು ಕನೆಕ್ಷನ್ ಆಚೆಗೆ ಬರಕ್ ಆಗುತ್ತೋ ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನನಗೆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಸೊ ಮುಂದೆ ಬರುವಂತ ಒಂದು ಇಯರ್ ಅಲ್ಲಿ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳುವಂತ ಎಲ್ಲಾ ಪಾಸಿಬಿಲಿಟೀಸ್ ಇದೆ. ಅಂಡ್ ನಿಮ್ಮ ಜೊತೆ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೊಳ್ಬೇಕು, ಸಂಬಂಧನ ಸರಿಪಡಿಸ್ಕೊಂಡು ಎಲ್ಲಾನು ಕೂಡ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ಜೊತೆ ಸೆಟಲ್ ಆಗ್ಬೇಕು ಅನ್ನೋ ಇಂಟೆನ್ಷನ್ಸ್ ನಿಮ್ಮ ವ್ಯಕ್ತಿಗೆ ತುಂಬಾನೇ ಇದೆ ಅಂತ ಹೇಳ್ಬೋದು. ಸೊ ಎಂಪ್ರೆನ್ಸ್ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಟ್ರೂಲಿ ಇನ್ ಲವ್ ವಿತ್ ಯು, ಮ್ಯಾಡ್ಲಿ, ಡೀಪ್ಲಿ, ಫಿಸಿಕಲಿ, ಮೆಂಟಲಿ ಎಲ್ಲಾದ್ರಲ್ಲೂ ನಿಮ್ಮ ಜೊತೆಗೆ ಲವ್ ಅಲ್ಲಿ ಇದ್ದಾರೆ ಅಂತ ಬರ್ತಾ ಇದೆ. ಸೊ ಯು ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್ ಅಂತ ಹೇಳ್ತಾ ಈಗ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಇದಾರೆ ಅಂತ ನೋಡೋಣ. ಓಕೆ,
ಸೊ 2 ಕಾರ್ಡ್ ಬಂದಿದೆ. ದೇರ್ ಇಸ್ ಸಮಥಿಂಗ್ ಬೆಟರ್ ಮತ್ತೆ ಅಬಂಡೆನ್ಸ್. ಸೊ ದೇರ್ ಇಸ್ ಸಮಥಿಂಗ್ ಬೆಟರ್ ಅಂತ ಬರ್ತಾ ಇದೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಲೈಫ್ ಅಲ್ಲಿ ಒಂದು ವ್ಯಕ್ತಿನ ಬಿಟ್ಟು ಬೇರೆಯವರು ನಿಮ್ಮ ಲೈಫ್ ಅಲ್ಲಿ ಎಂಟರ್ ಆಗೋದಕ್ಕೆ ದೇರ್ ಈಸ್ ಆಲ್ಸೋ ಅ ಚಾನ್ಸ್. ಓಕೆನಾ, ಒಂದು ನ್ಯೂ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋದಕ್ಕೆ ಅದಕ್ಕೆ ಚಾನ್ಸಸ್ ಕೂಡ ಇದೆ. ಸೊ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ ನಾನು ಯಾರ ಜೊತೆ ಚೆನ್ನಾಗಿರ್ತೀನಿ ಅಥವಾ ಈ ಒಂದು ವ್ಯಕ್ತಿನೇ ಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಪೇಷನ್ಸ್ ಇಂದ ವೇಟ್ ಮಾಡ್ಬೇಕಾಗತ್ತೆ. ಇಲ್ಲ ಐ ಕುಡ್ ನಾಟ್ ವೇಟ್, ಬೇರೆಯವ್ರ ಸಂಬಂಧನ ನಾನು ಹಾಳು ಮಾಡಕ್ ಇಷ್ಟ ಇಲ್ಲ, ಅಥವಾ ನಿಮಗೆ ಮುಂದೆ ನಿಮ್ಮ ಮನಸ್ಸು ಚೇಂಜ್ ಆಯ್ತು ಅಂದ್ರೆ ದೇರ್ ಇಸ್ ಆಲ್ವೇಸ್ ಸಮಥಿಂಗ್ ಬೆಟರ್. ಈ ಒಂದು ವ್ಯಕ್ತಿಗಿಂತ ಬೆಟರ್ ಆದಂತ ಪರ್ಸನ್ ನಿಮ್ ಲೈಫ್ ಅಲ್ಲಿ ಬರಬಹುದು, ಅಥವಾ ಈ ಒಂದು ಸಿಚುಯೇಷನ್ ಇಂಪ್ರೂವೈಸ್ ಆಗ್ಬಹುದು. 2 ಚಾನ್ಸಸ್ ಇದೆ. ವೈಸ್ ಆಗಿ ಚೂಸ್ ಮಾಡ್ಕೊಳ್ಳಿ. ಅಂಡ್ ಅಬಂಡೆನ್ಸ್ ಇದೆ. ಸೊ ಡೆಫಿನೆಟ್ ಆಗಿ ನಿಮ್ಮ ಒಂದು ಸಿಚುಯೇಷನ್ ಯಾವ ತರ ಇದೆ ಅಂದ್ರೆ ನಿಮ್ಗೆ ಇವಾಗ ಅಬಂಡೆನ್ಸ್ ಬೇಕಾಗಿದೆ, ಫಿನಾನ್ಷಿಯಲಿ ಗ್ರೋತ್ ಬೇಕಾಗಿದೆ. ಸೊ ಡೆಫಿನೆಟ್ಲಿ ನೀವು ಫಿನಾನ್ಷಿಯಲಿ ಗ್ರೋತ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮುಂದೆ ಬರುವಂತ ದಿನಗಳಲ್ಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.